Friends, welcome back to the channel Technical Edits. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಶಾರ್ಟ್ ಕಟ್ ಅಂತ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬೆಸ್ಟ್ ರೀಲ್ಸ್ ಎಡಿಟಿಂಗ್ ಆ್ಯಪ್ ಅಂತ ಹೇಳ್ಬೋದು. ಸೊ ಇದು ನಾನು ಇದರಲ್ಲೇ ಒಂದು ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಾ ಇರ್ತೀನಿ. ಸೊ ನೋಡೋಣ ಆ್ಯಪ್ ಯಾವ ರೀತಿ ಇದೆ, ಹೇಗೆ ಎಡಿಟ್ ಮಾಡೋಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಶಾರ್ಟ್ ಕಟ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಈ ರೀತಿಯಾಗಿ ಒಂದು ಸ್ಟಾಕ್ ವೀಡಿಯೋಸ್ ಇಲ್ಲ ಒಂದು ಮೀಡಿಯಾ ಆಪ್ಷನ್ ಬರುತ್ತೆ. ಸೊ ನಿಮಗೆ ಯಾವ ಬೇಕು ಅದು ಒಂದು ವೀಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಯಾವುದೇ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ವೀಡಿಯೋನ ಎಡಿಟ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ವೀಡಿಯೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಓಪನ್ ಆದಮೇಲೆ ಸೊ ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಆ್ಯಡ್ ಟೆಕ್ಸ್ಟ್ ಅಂತ ಇದೆ, ಆ್ಯಡ್ ಓವರ್ಲೇ ಅಂತ ಇದೆ, ಆ್ಯಡ್ ಟೆಕ್ಸ್ಟ್ ಅಂತ ಇದೆ, ಆ್ಯಡ್ ಎಫೆಕ್ಟ್ ಅಂತ ಇದೆ, ಆ್ಯಡ್ ಮ್ಯೂಸಿಕ್ ಅಂತ ಇದೆ. ಸೊ ಇದೇ ರೀತಿ ಎಲ್ಲನೂ ಒಂದು ಎಫೆಕ್ಟ್ಗಳು ಬರ್ತಾ ಅಂತ ಹೇಳ್ಬೋದು. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಂದು ಲೈಟಿಂಗ್ ಎಫೆಕ್ಟ್ ಇದೆ. ಸೊ ಈ ಒಂದು ವಿಡಿಯೋಗೆ ಒಂದು ಲೈಟಿಂಗ್ ಎಫೆಕ್ಟ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ನೋಡ್ಬೋದು. ಸೊ ಅದಾದಮೇಲೆ ಇಲ್ಲಿ ಲೈಟ್ನಿಂಗ್ 2 ಅಂತ ಇದೆ. ಸೊ ಈ ಒಂದು ಸೊ ನೋಡ್ತಾ ಇರೋದು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲೆಲ್ಲ ಒಂದು ಆಪ್ಷನ್ಗಳು ಕೂಡ ಇದ್ದಾವೆ. ನಿಮಗೆ ಓವರ್ಲೇ ಅಂದರೆ ಮೇಲ್ಗಡೆ ಒಂದು ಈ ರೀತಿಯಾಗಿ ಒಂದು ಓವರ್ಲೇ ಆಪ್ಷನ್ ಕೂಡ ಇದೆ. ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿಕೊಂಡ್ರೆ ಮೇಲೆ ಈ ಒಂದು ಓವರ್ಲೇ ಆಪ್ಷನ್ ಆ್ಯಡ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಮೇಲೆ ಆ್ಯಡ್ ಆಗುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ನಾಟ್ ಮಾಡ್ಕೊಳ್ಳಿ ನಿಮಗೆ ಬೇಡ ಅಂದರೆ. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಇಲ್ಲಿ ಫಿಲ್ಟರ್ಸ್ಗಳು ಕೂಡ ತುಂಬಾ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ಯಾವ ರೀತಿ ಒಂದು ಫಿಲ್ಟರ್ಸ್ಗಳು ಇದ್ದಾವೆ ಅಂತ. ಸೊ ಬೆಸ್ಟ್ ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ನೀವು ಡೌನ್ಲೋಡ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರೋದು ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಬಾಲಿವುಡ್ ಒಂದು ರೆಟ್ರೋ ಈ ರೀತಿಯಾಗಿ ಒಂದು ಫಿಲ್ಟರ್ಗಳು ಕೂಡ ನೋಡ್ತಾ ಇರ್ಬೋದು, ಸ್ಲಾಗ್ ಅಂತ. ಸೊ ಈ ರೀತಿಯಾಗಿ ಫಿಲ್ಟ್ರುಗಳು ವರ್ಕೌಟ್ ಆಗುತ್ತೆ. ಇದೊಂದು ರೀಲ್ಸ್ ಎಡಿಟಿಂಗ್ ಆ್ಯಪ್ನಂತೆ ತುಂಬ ಜನ ಇದರಲ್ಲೇ ಒಂದು ಎಡಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ತುಂಬ ಜನ ಇದರಲ್ಲೇ ಒಂದು ಎಡಿಟ್ ಮಾಡ್ತಾರೆ. ಸೊ ಬ್ಯಾಕ್ಗ್ರೌಂಡ್ ಕೂಡ ನಾವು ಈ ರೀತಿಯಾಗಿ ಹಾಕ್ಕೋಬೋದು. ಸೊ ಅದಾದಮೇಲೆ ಕ್ಯಾನ್ವಾಸ್ ಅಂತ ಕೂಡ ಇಟ್ಕೋಬೋದು. ನಮಗೆ ಯಾವ ರೀತಿ ಒಂದು ಸೈಜ್ಗಳನ್ನ ಬೇಕೋ ಆ ರೀತಿಯಾಗಿ ಕೂಡ ಇಟ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರೋದು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಾವು ಬ್ರೈಟ್ನೆಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡಿಸ್ಕೋಬೋದು. ಇಲ್ಲಿ ಕಾಂಟ್ರಾಕ್ಟ್ ಎಲ್ಲ ಒಂದು ಕೂಡ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ಅನ್ಲಾಕ್ ಫೀಚರ್ ಕೂಡ ಇರ್ತವೆ. ನೀವು ಬೇಕಾದ್ರೆ ಪ್ರೀಮಿಯಮ್ ಮೆಂಬರ್ಶಿಪ್ನ ತೊಗೋಬೋದು. ಸೊ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಿಮಗೆ ಹಲವಾರು ಒಂದು ಆಪ್ಷನ್ಗಳು ಕೂಡ ಕಾಣ್ತವೆ. ಸೊ ಈ ರೀತಿಯಾಗಿ ಒಂದು ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಅದಾದಮೇಲೆ ಮ್ಯೂಸಿಕ್ನ ಕೂಡ ನೀವು ಎಕ್ಸ್ಟ್ರಾಕ್ಟ್ ಮ್ಯೂಸಿಕ್ ಫ್ರಮ್ ವೀಡಿಯೋಸ್ಗಳಿಂದನೂ ಕೂಡ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡೋದಲ್ಲ ಯಾವ ರೀತಿ ಒಂದು ಆ್ಯಪ್ ಇದೆ ಅಂತ. ಸೊ ಈ ರೀತಿಯಾಗಿ ಕ್ಲಿಕ್ನ ಮಾಡ್ಕೊಂಬಿಟ್ರೆ ನಿಮಗೆ 180p ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು. ಸೊ ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ HD ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಆ್ಯಪ್, ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.